ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ದೇವರು ಎಲ್ಲೆಲ್ಲೂ ಇದ್ದಾನೆ ಎಂಬುದು ಹಳೆಯ ನಂಬಿಕೆ ಇದೆ. ಈ ಹಿಂದೆ ಭಾರತ ತತ್ವಜ್ಞಾನಿಗಳು ಭಗವಂತ ಅಣುರೇಣ ತೃಣಕಾಷ್ಟಗಳಲ್ಲಿಯೂ ಇದ್ದಾನೆ ಎಂದು ಹೇಳಿದ್ದಾರೆ. ಇಂತಹ ವಿಶ್ವರೂಪಿಯಾದ ದೇವರು ಹೇಗಿದ್ದಾನೆ ಎಂದು ಇಲ್ಲಿ ಬಸವಣ್ಣನವರು ಕೂಡ ಹೇಳುತ್ತಿದ್ದಾರೆ. ಅವರ ಆಳ ಅಗಲ ಎತ್ತರ ಎಷ್ಟು ಇರಬಹುದು, ಅದು ಊಹೆಗೆ ನಿಲುಕದು, ಅದು ಅಗಮ್ಯ ಅಗೋಚರ ಎಂದು ಹೇಳುತ್ತಿದ್ದಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂದರೆ ಈ ಜಗತ್ತು ಎಷ್ಟು ಅಗಲದ ಅಷ್ಟು ನೀನಿದ್ದೀಯಪ್ಪ ಅಂತ ಹೇಳ್ತಿದ್ದಾರೆ. ಮುಂದೆ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ನಾವೇನು ಹೇಳ್ತೀರ ಕೊನೆಯ ಪಾತಾಳ ಲೋಕ ಅಂತ ಹೇಳ್ತೀವಿ, ಅಲ್ಲಿವರೆಗೂ ನಿಮ್ಮ ಪಾದ ಇದೆ ಅಂತ ಹೇಳ್ತಿರೋದು. ಅಂದರೆ ಈ ಜಗತ್ತಿನ ತುಂಬಾ ನೀಯೇ ತುಂಬಿಕೊಂಡಿದೆಯಾ ಅಂತ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಮೇಲೆ ಏನಿದೆ ಅಂತ ನಂಬಲಾದ ಈ ಲೋಕ, ಅಲ್ಲಿ ನಿಮ್ಮ ಶ್ರೀಮುಕುಟ ಅಂದರೆ ನಿಮ್ಮ ಕಿರೀಟ ಇದೆ ಅಂತ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಂದರೆ ಹೋಲಿಸಲಾಗದಷ್ಟು ಅಗೋಚರವಾಗಿರುವುದ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಣ್ಣ ಅಂದರೆ ನನ್ನ ಕೈಯಲ್ಲಿ ಇಷ್ಟೇಷ್ಟು ಸಣ್ಣ ಲಿಂಗವಾಗಿ ಬಂದಿಯಲ್ಲ ನನಗೆ ದರ್ಶನ ಕೊಡೋದಕ್ಕೆ ಅಂತ ಇಲ್ಲಿ ಬಸವಣ್ಣನವರು ಹೇಳುತ್ತಿದ್ದಾರೆ. ವೈದಿಕರು ಕೃಷ್ಣನನ್ನು ವಿಶ್ವರೂಪ ದರ್ಶನ ಕೊಟ್ಟ ಎಂದು ಪುರಾಣಗಳಲ್ಲಿ ಭಾವಿಸುವಂತೆ ಬಸವಣ್ಣನವರು ಇಲ್ಲಿ ಲಿಂಗವನ್ನು ವಿಶ್ವರೂಪಿಗೆ ಕಾಣುತ್ತಿದ್ದಾರೆ. ಇಲ್ಲಿ ವಿಶೇಷ ಎಂದರೆ ಇಂತಹ ಊಹೆಗೂ ನಿಲುಕಲಾರದಷ್ಟು ದೊಡ್ಡ ಶಕ್ತಿಯಾದ ಲಿಂಗ ನನ್ನ ಕರಸ್ಥಲದಲ್ಲಿ ಅಂದರೆ ನನ್ನ ಕೈಯಲ್ಲಿ ಬಂದು ನೆಲೆಸಿದೆಯಲ್ಲ ಅಂತ ಇಲ್ಲಿ ಭಾವವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಅಳು ಕಂಡ, ವೇದವನೋದಿದವರ ಮುಂದೆ ಅಳು ಕಂಡ, ಶಾಸ್ತ್ರವನೋ ಕೇಳಿದವರ ಮುಂದೆ ಅಳು ಕಂಡ, ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ಅಂದು ಸಮಾಜದಲ್ಲಿ ವೈದಿಕರು ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರು. ಈ ಯಜ್ಞ ಯಾಗಾದಿಗಳನ್ನು ಮಾಡುವಲ್ಲಿ ಪ್ರಾಣಿ ಬಲಿಯನ್ನು ನೀಡುತ್ತಿದ್ದರು. ಇದು ಬಹಳ ಹಿಂಸಾತ್ಮಕವಾದ ಸನ್ನಿವೇಶವಾಗಿತ್ತು. ಇದನ್ನು ಕಣ್ಣಾರೆ ಕಂಡ ಬಸವಣ್ಣನವರು ಈ ವಚನದಲ್ಲಿ ಹೀಗೆ ಹೇಳುತ್ತಿದ್ದಾರೆ. ಹೀಗೆ ಪ್ರಾಣಿ ಬಲಿ ನೀಡುವವರಿಗೆ ಕೂಡಲ ಸಂಗಮ ದೇವ ತಕ್ಕ ಶಿಕ್ಷೆಯನ್ನು ಕೊಡುತ್ತಾನೆ ಎಂದು ಹೇಳುತ್ತಿದ್ದಾರೆ. ನಯವಾಗಿ ಮಾತಾಡುತ್ತಲೇ ಮುದ್ದು ಮಾಡುತ್ತಲೇ ನನ್ನನ್ನು ಕೊಲ್ಲುತ್ತಿದ್ದಾರೆ ಎಂದು ಅಳುತ್ತಿದ್ದೀಯಲ್ಲ ಕುರಿಯೇ. ವೇದವನ್ನು ಓದಿದವರ ಮುಂದೆ ಅಳುತ್ತಿದ್ದೀಯಾ, ಶಾಸ್ತ್ರವನ್ನು ಓದಿದವರ ಮುಂದೆ ಅಳುತ್ತಿದ್ದೀಯಾ. ಅಳಬೇಡ, ಅತ್ತು ಪ್ರಯೋಜನವಿಲ್ಲ. ನಿನ್ನ ಕಣ್ಣೀರು ಹಾಕಿದ್ದಕ್ಕೆ ತಕ್ಕ ಶಿಕ್ಷೆಯನ್ನು ಅವರಿಗೆ ಕೂಡಲ ಸಂಗಮ ದೇವ ನೀಡುತ್ತಾನೆ ಎಂದು ಬಸವಣ್ಣನವರು ಇಲ್ಲಿ ಹಾಡನ್ನು ಸಮಾಧಾನಪಡಿಸುತ್ತಿದ್ದಾರೆ. ಪ್ರಾಣಿಯೊಂದಿಗೆ ಸಂಭಾಷಣೆ ಮಾಡುವ ಅವರು ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು. ಬಸವಣ್ಣರ ಮುಗ್ಧತೆ ಸಂವೇದನಾಶೀಲತೆ ಇಲ್ಲಿ ಚೆನ್ನಾಗಿ ವ್ಯಕ್ತವಾಗುತ್ತದೆ. ಆ ಪ್ರಾಣಿಯನ್ನು ಬಸವಣ್ಣನವರು ಸಮಾಧಾನಪಡಿಸುತ್ತಿದ್ದಾರೆ. ಇಬ್ಬರ ಮುಂದೆ ಅತ್ತು ಯಾವ ಪ್ರಯೋಜನ ಇಲ್ಲ, ನೀನು ಅಳಬೇಡ, ಕೂಡಲ ಸಂಗಮ ದೇವ ಇದ್ದಾನೆ, ಅವನು ಇವರಿಗೆ ತಕ್ಕ ಶಾಸ್ತಿಯನ್ನು ತಕ್ಕ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾನೆ ಎಂದು ಹೇಳುತ್ತಿದ್ದಾರೆ.